ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಾರಿ ಪ್ಲೇಟ್ಸ್ ಆ್ಯಂಡ್ ಫೋಲ್ಡ್ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟು ನಾನು ಪ್ಲೇಟ್ಸನ್ನು ಹಾಕ್ಕೊಂಡು ಪಿನ್ ಮಾಡ್ಕೊಡ್ತೀನಿ. ಸ್ವಲ್ಪನೇ ತೆಗೆದು ನಾನು ಯಾವ ರೀತಿ ಪ್ಲೇಟ್ಸನ್ನು ಹಾಕಿ ಪಿನ್ ಮಾಡ್ಕೊಳ್ತಾ ಇದ್ದೀನಲ್ಲ ಇದೇ ರೀತಿ ಪ್ಲೇಟ್ಸನ್ನು ಹಾಕಿ ಪಿನ್ ಮಾಡ್ಕೋಬೇಕು. ಪಿನ್ ಮಾಡಿ ನಮಗೆ ಎಷ್ಟು ಉದ್ದ ಪಲ್ಲು ಬೇಕು ಅಂತ ಮೆಸರ್ಮೆಂಟ್ ಮಾಡಿಕೊಂಡು ಈಗ ನಾನು ಸೊಂಟಕ್ಕೆ ಬೇಕಾಗುವಂಥ ಪ್ಲೇಟ್ಸನ್ನು ಸೊಂಟದ ಹತ್ರ ಹಿಡಿದು ನೋಡಿ ಪ್ಲೇಟ್ಸನ್ನು ಹಾಕಿ ಪಿನ್ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಸೊಂಟಕ್ಕೆ ಹಿಡ್ತೀನಿ, ನೋಡ್ತಾ ಇದ್ದೀನಲ್ಲ ಇದೇ ರೀತಿ ನಾವು ಪ್ಲೇಟ್ಸ್ ಹಾಕ್ಕೊಂಡು ನಮ್ಮ ಸೊಂಟದ ಮೆಜರ್ಮೆಂಟನ್ನು ನೋಡಿಕೊಂಡು ಪಿನ್ ಪ್ಲೇಟ್ಸನ್ನು ಹಾಕಿ ಪಿನ್ ಮಾಡ್ಕೋಬೇಕು. ಇವಾಗ ಪಿನ್ ಮಾಡಾಯಿತು. ಪಿನ್ ಮಾಡಾದಮೇಲೆ ಪ್ಲೇಟ್ಸನ್ನು ಒಂದ್ರ ಮೇಲೆ ಒಂದು ಇಡಬಾರ್ದು, ಸ್ವಲ್ಪ ಗ್ಯಾಪ್ ಹಾಕಿ ಇಡಬೇಕು. ನಾನೇ ಇಟ್ಕೊಂಡಿದ್ದೀನಲ್ಲ ಸ್ವಲ್ಪ ದೂರ ಪ್ಲೇಟ್ಸನ್ನು ಇಟ್ಟು ಇವಾಗ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಪಿನ್ ಆದಮೇಲೆ ಈಗ ಸಾರಿ ಐರನ್ ಮಾಡ್ತೀನಿ. ಪಲ್ಲು ಪ್ಲೇಟ್ಸನ್ನು ಐರನ್ ಮಾಡ್ತೀನಿ. ಇವಾಗ ನಾನು ಫಸ್ಟ್ ಮಾಡ್ಕೊಂಡಿರೋ ಪಿನ್ನನ್ನೆಲ್ಲ ತೆಗೆದು ನೀಟಾಗಿ ಒಂದ್ರ ಮೇಲೆ ಒಂದನ್ನು ಇಟ್ಟು ಪ್ಲೇಟ್ಸನ್ನು ಒಂದ್ರ ಮೇಲೆ ಒಂದಿಟ್ಟು ಪಿನ್ನನ್ನು ಅಂದರೆ ಪಿನ್ ಮಾಡಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಮತ್ತು ಪಿನ್ನೆಲ್ಲ ತೆಗೆದು ನೀಟಾಗಿ ಐರನ್ ಮಾಡಿಕೊಂಡು ಮತ್ತು ಪಿನ್ ಮಾಡ್ಕೋಬೇಕು. ಈಗ ನಾನು ಒಂದು ಪ್ಲೇಟ್ಸನ್ನು ಓಪನ್ ಮಾಡಿ ಅಡಿಯಿಂದ ಪಿನ್ ಹೋಗೋ ಥರ ನಾನು ಪಿನ್ ಮಾಡ್ತಾಯಿದ್ದೀನಿ. ಫಸ್ಟ್ ಹಾಕಿರೋ ಪಿನ್ನನ್ನೆಲ್ಲ ತೆಗೆದು ನೀಟಾಗಿ ಐರನ್ ಮಾಡಿ ಇದೇ ರೀತಿ ಮಾಡ್ಕೋಬೇಕು. ಫಸ್ಟ್ ಹಾಕಿರೋ ಪಿನ್ನನ್ನೆಲ್ಲ ತೆಗೆದು ನೀಟಾಗಿ ಐರನ್ ಮಾಡಿ ಮತ್ತೆ ರೀಯಾಗಿ ಪಿನ್ ಮಾಡ್ಕೋಬೇಕು. ಈಗ ನಾವು ಫ್ರಂಟಿಗೆ ಬರುವಂಥ ಪ್ಲೇಟ್ಸನ್ನು ಸ್ವಲ್ಪ ಅಗಲ ಮಾಡಿ, ಅಂದರೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಇದು ಫ್ರಂಟಿಗೆ ಬರುವಂಥ ಪ್ಲೇಟ್ಸು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹಿಡ್ಕೊಂಡು ನೀಟಾಗಿ ಪ್ಲೇಟ್ಸನ್ನು ಇಟ್ಕೋಬೇಕು. ಇಟ್ಕೊಂಡು ಐರನ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡ್ಕೋಬೇಕು. ಸ್ಲೋ ಆಗಿ ಪ್ಲೇಟ್ಸನ್ನು ಕೂಡಿಸ್ಬೇಕು ಐರನ್ ಮಾಡಿ. ನೀಟಾಗಿ ಐರನನ್ನು ಮಾಡ್ಕೋಬೇಕು. ಈಗ ನಾನು ಫ್ರಂಟಲ್ಲಿ ಸ್ವಲ್ಪ ನಮಗೆ ಹಿಡಿದು ನೋಡ್ತೀನಿ ಎಷ್ಟು ಉದ್ದ ಬೇಕು ಅನ್ನೋದನ್ನು ಹಿಡ್ದು ನೋಡಿ ಆದಮೇಲೆ ಈಗ ಸೊಂಟಕ್ಕೆ ಬರೋ ಪ್ಲೇಟ್ಸನ್ನು ನೀಟಾಗಿ ಐರನ್ ಮಾಡ್ಕೋಬೇಕು. ಈಗ ಪ್ಲೇಟ್ಸನ್ನು ನಾನು ಪಿನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅದೇ ರೀತಿ ಇಟ್ಟು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಪಿನ್ನನ್ನು ತೆಗೆದು ನೀಟಾಗಿ ಪ್ಲೇಟ್ಸನ್ನು ಸ್ವಲ್ಪ ಗ್ಯಾಪ್, ಅಂದರೆ ಸ್ವಲ್ಪ ಸೊಂಟಕ್ಕೆ ಸಿಗಿಸ್ತಾವಾಗ ತುಂಬ ದಪ್ಪವಾಗಿ ಕಾಣಬಾರ್ದು ಹೇಳಿ ಸ್ವಲ್ಪ ನಾನು ಗ್ಯಾಪ್ ಇಟ್ಟು ಪ್ಲೇಟ್ಸನ್ನು ಪಿನ್ ಮಾಡ್ತೀನಿ.
ನಾನು ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ಸ್ವಲ್ಪ ಪ್ಲೇಟ್ಸನ್ನು ಸ್ವಲ್ಪನೇ ಗ್ಯಾಪ್ ಇಟ್ಕೋಬೇಕು. ಗ್ಯಾಪ್ ಇಟ್ಟು ಪಿನ್ ಮಾಡ್ಕೋಬೇಕು. ಇವಾಗ ಎಂಡಿಗೆ ನಾನು ಸೊಂಟದ ಹತ್ರ ಯಾವ ರೀತಿ ಪ್ಲೇಟ್ಸನ್ನು ಇಟ್ಟು ಗ್ಯಾಪ್ ಇಟ್ಟು ಯಾವ ರೀತಿ ಪ್ಲೇಟ್ಸನ್ನು ಪಿನ್ ಮಾಡಿದ್ನಲ್ಲ ಅದೇ ರೀತಿ ಇಲ್ಲಿ ಎಂಡಿಗೂ ಅದೇ ರೀತಿ ಪ್ಲೇಟ್ಸನ್ನು ಇಟ್ಟು ಪಿನ್ ಮಾಡ್ಕೋಬೇಕು. ಗ್ಯಾಪ್ ಇಟ್ಟು ಪಿನ್ ಮಾಡ್ಕೋಬೇಕು. ಇವಾಗ ಪಿನ್ ಮಾಡಿ ನಾನು ನೀಟಾಗಿ ಇಟ್ಟು ಪಿನ್ ಮಾಡಿ ಆಯಿತು. ಇವಾಗ ಅದನ್ನು ಸ್ವಲ್ಪ ಐರನನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫೋಲ್ಡಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವಾಗ ಸಾರಿ ಉಲ್ಟಾ ಹಾಕಿ ನೀಟಾಗಿ ಇಟ್ಕೋಬೇಕು. ಕರೆಕ್ಟ್ ಫೋಲ್ಡ್ ಆಗಿರೋದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಇವಾಗ ನಾನು ಯಾವ ರೀತಿ ಫೋಲ್ಡನ್ನು ಹಾಕ್ತಾ ಇದ್ದೀನಲ್ಲ ಇದೇ ರೀತಿ ಫೋಲ್ಡನ್ನು ಹಾಕೋಬೇಕು. ಈಗ ಆ ಕಡೆಯಿಂದ ಈ ಕಡೆಯಿಂದ ಕರೆಕ್ಟು ಫೋಲ್ಡ್ ಮಾಡಿಕೊಂಡು ಈಗ ಪಲ್ಲು ಕಡೆ ಇರೋ ಪ್ಲೇಟ್ಸನ್ನು ಅದರೊಳಗಡೆ ಹಾಕ್ಕೊಂಡು ಈಗ ಪಲ್ಲುನ ಇದಕ್ಕೆ ನಾನು ಯಾವ ರೀತಿ ಸುತ್ತಾ ಇದ್ದೀನಲ್ಲ ಅದೇ ರೀತಿ ಸುತ್ಕೋಬೇಕು. ಸುತ್ತಿ ಉಳಿದಿರುವಂಥ ಪಲ್ಲುನ ಫೋಲ್ಡಿಂಗ್ ಮಾಡಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ಫೋಲ್ಡ್ ಮಾಡಿ ಈ ಫೋಲ್ಡ್ ಒಳಗಡೆ ಸೇರಿಸ್ಬೇಕು. ಫೋಲ್ಡ್ ಒಳಗಡೆ ಸೇರಿಸಿದ ಮೇಲೆ ಸುತ್ತು ಪಿನ್ನನ್ನು ಹಾಕೋಬೇಕು. ಇವಾಗ ನಾನು ಪಿನ್ ಮಾಡ್ತಾ ಇದ್ದೀನಿ. ನಾವು ಒಳಗಡೆ ಹಾಕಿರೋ ಪಲ್ಲು ಪಲ್ಲು ಪ್ಲೇಟ್ಸ್ ಎಲ್ಲ ಹೊರಗಡೆ ಬರದೇ ಇರೋ ಹಾಗೆ ಈಗ ನಾವು ಪಿನ್ ಮಾಡಿ ಇಟ್ಕೋಬೇಕು. ಯಾವ ರೀತಿ ಸಾರಿಯನ್ನು ಫೋಲ್ಡ್ ಮಾಡೋದು ಅಂತ ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.